ಇಷ್ಟು ದಿನ ಯಾವ ಸಮುದಾಯಗಳನ್ನ ಪ್ರಬಲ ಅಂತ ಹೇಳಿ ಪರಿಗಣಿಸಲಾಗ್ತಾ ಇತ್ತು ಜನಸಂಖ್ಯೆ ಆಧಾರದ ಮೇಲೆ, ಅವೆಲ್ಲವೂ ಕೂಡ ತಮ್ಮ ಸ್ಥಾನವನ್ನ ಕಳ್ಕೊಳ್ಳಲಿದ್ದಾವೆ ಅನ್ನೋ ಆತಂಕ. ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಜಾತಿ ಗಣತಿ ವರದಿ ಇದೀಗ ಸ್ವೀಕೃತಿ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ವಿರೋಧದ ನಡುವೆ ಕೂಡ ಜಾತಿ ಜನಗಣತಿ ವರದಿ ಸಲ್ಲಿಕೆಯಾಗಿದೆ. ಇದು ಮುಂದಿನ ದಿನಗಳಲ್ಲಿ ರಾಜಕೀಯ ವಲಯದಲ್ಲಿ, ಅದರಲ್ಲೂ ಸ್ವತಃ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲೇನೆ ಯಾವ ರೀತಿಯಾದ ಚರ್ಚೆಗೆ ಕಾರಣವಾಗುತ್ತೆ, ಯಾವ ರೀತಿಯಾದ ನಡೆಯನ್ನ ಅನುಸರಿಸ್ತಾರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದ ನಾಯಕರು, ಸದ್ಯಕ್ಕಿರುವ ಕುತೂಹಲ ಇದು. ವಿರೋಧದ ನಡುವೆ ವಿನಯ್ ಕುಲಕರ್ಣಿ, ಎಂಬಿ ಪಾಟೀಲ್ ರಂತಹ ಪ್ರಮುಖ ಪ್ರಬಲ ಸಚಿವರು ಶಾಸಕರೇನೇ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆ ವಿರೋಧದ ನಡುವೆ ಕೂಡ ಇದೀಗ ಜಾತಿ ಗಣತಿಯ ವರದಿ ಸಲ್ಲಿಕೆಯಾಗಿದೆ. ಮುಖ್ಯಮಂತ್ರಿಗಳ ಕೈ ಸೇರಿದೆ. ಜಯಪ್ರಕಾಶ್ ಹೆಗಡೆ ಅವರು ಅವರ ಅವಧಿ ಮುಕ್ತಾಯವಾಗಿದ್ರು ಕೂಡ ಅದನ್ನ ಇತ್ತೀಚೆಗಷ್ಟೇ ಎಕ್ಸ್ಟೆಂಡ್ ಮಾಡಿದ್ರು. ಈ ವರದಿಯನ್ನ ನಾನು ಅನುಷ್ಠಾನಕ್ಕೆ ಅಂದ್ರೆ ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ವೈಯಕ್ತಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡಿದ್ರು. ಹಾಗೆ ಮಾಧ್ಯಮಗಳ ಸಮ್ಮುಖದಲ್ಲೂ ಕೂಡ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ವೈಯಕ್ತಿಕವಾಗಿ ಅಹಿಂದ ವೋಟ್ ಬ್ಯಾಂಕ್ ಆ ಲೆಕ್ಕಾಚಾರದ ಆಧಾರದ ಮೇಲೆ ನೋಡೋದಾದ್ರೆ ಈ ವರದಿ ಅನುಷ್ಠಾನ ಆಗಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಹೀಗಾಗಿ ಸಿದ್ದರಾಮಯ್ಯ ಅವರು ಕೂಡ ಬಹಳ ವೈಯಕ್ತಿಕವಾಗಿ ವರದಿಯನ್ನ ಅನುಷ್ಠಾನಕ್ಕೆ ನನ್ನ ಅವಧಿಯಲ್ಲಿ ತಂದೆ ತರ್ತೀನಿ ಅನ್ನೋ ಪಣವನ್ನ ಕೂಡ ತೊಟ್ಟಿದ್ದಾರೆ. ಈಗ ವರದಿ ಸ್ವೀಕಾರ ಆಗಿದೆ, ಅನುಷ್ಠಾನ ಅಲ್ಲ. ಹಿರಿಯ ಸಚಿವರು HK ಪಾಟೀಲ್ರು ಅದನ್ನ ಸ್ಪಷ್ಟಪಡಿಸಿದ್ದಾರೆ ಕೂಡ. ಒಂದಷ್ಟು ಸಮಯ ಆಗತ್ತೆ, ಇದರಲ್ಲಿರುವ ಪೂರ್ವಾಪರಗಳನ್ನ ವಿಚಾರಿಸಬೇಕು, ನೋಡಬೇಕು ಇನ್ ಡೀಟೇಲ್ ಆಗಿ. ಅದರ ಒಂದಷ್ಟು ಕ್ರಾಸ್ ವೆರಿಫಿಕೇಶನ್ ಕೂಡ ಪ್ರಕ್ರಿಯೆಗಳಾಗಬೇಕು. ಅದಾದ ನಂತರದಲ್ಲಿ ಇದನ್ನ ಅನುಷ್ಠಾನಕ್ಕೆ ಯಾವ ಸ್ವರೂಪದಲ್ಲಿ ಯಾವಾಗ ಹೇಗೆ ತರೋದು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಆದರೆ ಯಾವಾಗ ಈ ವರದಿ ಸಲ್ಲಿಕೆಯ ಪ್ರಕ್ರಿಯೆ ಇವತ್ತಾಗತ್ತೆ ಅನ್ನೋದು ಗೊತ್ತಾಯ್ತು, ಆ ಕ್ಷಣದಿಂದಲೇ ವಿರೋಧವನ್ನ ವ್ಯಕ್ತಪಡಿಸೋದನ್ನ ಮತ್ತೊಂದು ಸುತ್ತಿಗೆ ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂತಹ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಶಾಸಕ ಹಾಗೆ ಸಚಿವರು. ಸಾಕಷ್ಟು ವಿರೋಧ ಹಾಗೆ ವಿವಾದದ ನಡುವೆ ಹಸ್ತಾಂತರ ಆಗಿದೆ. ಮುಖ್ಯಮಂತ್ರಿಗಳ ಕೈ ಸೇರಿದೆ ಜಾತಿ ಗಣತಿಯ ವರದಿಯ ಡೀಟೇಲ್ಸ್. ಈ ಹಿಂದೆ ಇದರಲ್ಲಿರ್ತಕ್ಕಂಥ ಕೆಲ ಅಂಶಗಳು ಸೋರಿಕೆಯಾಗಿದೆ ಅನ್ನೋದು ಬಹಳ ದೊಡ್ಡ ಚರ್ಚೆಯಾಗಿತ್ತು. ಆದರೆ ಅಧಿಕೃತವಾಗಿ ಈ ವರದಿಯಲ್ಲಿರ್ತಕ್ಕಂಥ ಅಂಶಗಳೇ ಸೋರಿಕೆಯಾಗಿತ್ತು. ನೋಡಿ, ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲೇ ದೊಡ್ಡ ಮಟ್ಟದ ಜಟಾಪಟಿಗಳಾಗ್ತಾ ಇದೆ. ಎರಡು ಪ್ರಬಲ ಸಮುದಾಯದವರು ಕೂಡ ಇದು ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಲಿಂಗಾಯತರು, ಒಕ್ಕಲಿಗರು ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿರೋಧ ಇದೆಯಂತ ಸ್ವತಃ DCM DK ಶಿವಕುಮಾರ್ ಅವರ ಆದಿಯಾಗಿ ಪ್ರಮುಖ ಸಚಿವರೇ ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ರು. ವೈಜ್ಞಾನಿಕವಾಗಿ ಆಗಲಿ ಏನೇ ಆದ್ರೂ ಕೂಡ, ಆದ್ರೆ ಇದು ಅವೈಜ್ಞಾನಿಕ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಜಯಪ್ರಕಾಶ್ ಹೆಗಡೆ ಅವರು ಹೇಳೋ ಪ್ರಕಾರ ಎಲ್ಲವೂ ಕೂಡ ವೈಜ್ಞಾನಿಕವಾಗಿದೆ. ಅದೇ ವರದಿಯನ್ನ ನಾವೀಗ ಕೊಡ್ತೀವಿ ಅಂದ್ರು. ಅದರಂತೆ ಈಗ ವರದಿಯನ್ನ CM ಸಿದ್ದರಾಮಯ್ಯನವರಿಗೆ ತಲುಪಿಸಲಾಗಿದೆ. ದೃಶ್ಯ ನೋಡ್ತಾ ಇರೋದು ನಾವು. CM ಸಿದ್ದರಾಮಯ್ಯನವರು ಬಂದ್ರು, ಅವ್ರ ಕೈಗೆ ವರದಿಯನ್ನ ಕೂಡ ಸಲ್ಲಿಸಲಾಯಿತು. ನೋಡಿ, ದೃಶ್ಯ ನೋಡ್ತಾ ಇರೋದು ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನ CM ಸಿದ್ದರಾಮಯ್ಯನವರ ಕೈಗೆ ತಲುಪಿಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ವಿರೋಧದ ಮಧ್ಯದಲ್ಲೂ ಕೂಡ CM ಸಿದ್ದರಾಮಯ್ಯನವರು ವರದಿಯನ್ನ ಸ್ವೀಕರಿಸಿದ್ದಾರೆ.
ಬಟ್ ಎಷ್ಟರ ಮಟ್ಟಿಗೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದು ಪ್ರಶ್ನೆ. ವರದಿ ಸ್ವೀಕಾರ ಓಕೆ, ಬಟ್ ಅದು ಅನುಷ್ಠಾನ ಆಗುತ್ತಾ ಅನ್ನೋದು ಪ್ರಶ್ನೆ ವಿರೋಧದ ಮಧ್ಯದಲ್ಲಿ. ಇಷ್ಟೆಲ್ಲ ಸಚಿವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎರಡು ಪ್ರಬಲ ಸಮುದಾಯದವರನ್ನ ಎದುರು ಹಾಕಿಕೊಂಡು ವರದಿಯನ್ನ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯನಾ ಈ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಜಾತಿ ಜನಗಣತಿಯ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸವಾಲುಗಳಂತೂ ಇದ್ದೇ ಇದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಿರೀಕ್ಷೆ ಇತ್ತು, ಇವತ್ತು ಮುಹೂರ್ತ ಫಿಕ್ಸ್ ಆಗಿತ್ತು, ಜಾತಿ ಜನಗಣತಿಯ ವರದಿ ಕೊಡ್ತೀವಿ ಅಂತ ಸ್ವತಃ ಜಯಪ್ರಕಾಶ್ ಹೆಗಡೆ ಅವರ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು. ಸಿಎಂ ಆಗಮನಕ್ಕೂ ಮುನ್ನವೇ ಜಯಪ್ರಕಾಶ್ ಹೆಗಡೆ ಅವರು ಬಂದ್ರು, ವರದಿಯನ್ನ ಕೂಡ ತರಲಾಗಿತ್ತು. ಈಗ ಸಿಎಂ ಸಿದ್ದರಾಮಯ್ಯನವರ ಆಗಮನ ಆದ ತಕ್ಷಣ ವರದಿಯನ್ನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ರಿಪಬ್ಲಿಕನದಲ್ಲಿ. ಪ್ರಬಲ ಲಿಂಗಾಯತ ಸಚಿವರೇ ಅದನ್ನ ಬಹಿರಂಗವಾಗಿ ಈ ವರದಿಗೆ ನಮ್ಮ ವಿರೋಧ ಇದೆ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈ ಹಿಂದೆ ಪತ್ರದ ಮೂಲಕ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ರು ಎರಡು ಪ್ರಬಲ ಸಮುದಾಯದವರು. ಅಂದ್ರೆ ಯಾರ್ಯಾರು ವಿರೋಧ ಇದೆ ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಆಗ ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಸಹಿ ಹಾಕಿದ್ರು ಆ ಪತ್ರಕ್ಕೆ ಅಂತ. ಅವರ ವಿರೋಧ ಕೂಡ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಹೇಗೆ ನಿಭಾಯಿಸ್ತಾರೆ ಸಿಎಂ ಸಿದ್ದರಾಮಯ್ಯನವರು ಈ ಸವಾಲುಗಳನ್ನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇರೋದು. ಒಂದ್ ಕಡೆ ಆ ವರದಿಯ ಪ್ರತಿಯನ್ನ ಒಳಗಡೆ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ನಮ್ಮ ಪ್ರತಿನಿಧಿ ವಿಜಯ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರ ಆಗಮನಕ್ಕೂ ಮುನ್ನ ಜಯಪ್ರಕಾಶ್ ಹೆಗಡೆ ಅವರು ಆಗಮಿಸಿದ್ರು. ಅವ್ರು ಬಂದ ಬಳಿಕ ಈಗ ಸಿಎಂ ಆಗಮನ ಆಯ್ತು. ಅವ್ರು ಬರ್ತಾ ಇದ್ದಂತೆ ಜಾತಿ ಜನಗಣತಿ ವರದಿಯನ್ನ ಅವರ ಕೈಗೆ ನೀಡಲಾಗಿದೆ. ಅಂದ್ರೆ ವರದಿಯನ್ನ ಸಲ್ಲಿಸಲಾಗಿದೆ. ಬಟ್ ಆ ವರದಿ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗುತ್ತೆ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಪ್ರತಿ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಎದುರಾದಾಗ ಅವ್ರು ಹೇಳ್ತಾ ಇದ್ದಿದ್ದು, ವರದಿನಾದ್ರೂ ಬರ್ಲಿರಿ, ವರದಿಯಲ್ಲಿ ಏನಿದೆ ಅಂತ ನೋಡೋಣ, ವರದಿಯಲ್ಲಿ ಏನಿದೆ ಅಂತ ಆ ನಂತರ ನಾವು ಗಮನಿಸಿ ಅದನ್ನ ಅನುಷ್ಠಾನಕ್ಕೆ ತರಬೇಕಾ ಬೇಡವಾ ಯೋಚನೆ ಮಾಡ್ತೀವಿ ಅಂತ. ಈಗ ವರದಿ ಕೈ ಸೇರಿದೆ. ಒಂದೊಂದು ಸಮುದಾಯದಲ್ಲಿ ಇರುವಂತಹ ಜನಸಂಖ್ಯೆಯ ಆಧಾರದ ಮೇಲೆ ವರದಿಯಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದೆಯೋ ಅದೆಲ್ಲವನ್ನ ಗಮನಿಸಿ ಈ ಎಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ಅದನ್ನ ಅನುಷ್ಠಾನಕ್ಕೆ ತರ್ತಾರ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ ಇರೋದು. ಲೋಕಸಭೆ ಚುನಾವಣೆ ಬೇರೆ ಇದೆ. ಎಲ್ಲರ ವಿರೋಧ ಕಟ್ಕೊಳ್ಳಕ್ಕಾಗಲ್ಲ. ಹೊರಗಡೆಯವರು ವಿಪಕ್ಷದವರು ಬಿಡಿ, ಪಕ್ಷದಲ್ಲೇ ಇರುವಂತಹ ವಿರೋಧಗಳನ್ನ ಎದುರಿಸಿ ಹೇಗೆ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಸಿಎಂ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ಎಲ್ಲವೂ ಕೂಡ ವೈಜ್ಞಾನಿಕವಾಗಿಯೇ ಸಿದ್ಧ ಆಗಿರುವಂತಹ ವರದಿ. ಹಾಗಾಗಿ ವರದಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಗಮನಿಸ್ತೀವಿ, ಆ ನಂತರ ಏನ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದಿನಿಂದಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಂದಿದ್ರು. ಅದರಂತೆ ಒಟ್ಟಿನಲ್ಲಿ ಮುಂದುವರೆದ ಭಾಗ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರ ಕೈಗೆ ತಲುಪಿಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯ. ಈಗ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೆಲ ಸಚಿವರು ಶಾಸಕರು ನಮ್ಮ ಸಮ್ಮತಿ ಇದೆ ವರದಿಗೆ ಅಂತಿದ್ದಾರೆ. ಇನ್ನು ಕೆಲ ಶಾಸಕರು ಸಚಿವರು ನಮ್ಮ ವಿರೋಧ ಇದೆ ಈ ವರದಿಗೆ ಅಂತಿದ್ದಾರೆ. ಎರಡನ್ನ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಚುನಾವಣಾ ಹೊಸ್ತಿಲಲ್ಲಿ ಎರಡು ಪ್ರಬಲ ಸಮುದಾಯದವರನ್ನ ವಿರೋಧ ಕಟ್ಕೊಳ್ಳಕ್ಕಾಗತ್ತಾ? ಆ ವಿರೋಧವನ್ನ ಎದುರಿಸಿ ವರದಿನ ಅನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯನಾ? ಅಸಮಾಧಾನವನ್ನ ಹೇಗೆ ಹೋಗಲಾಡಿಸ್ತಾರೆ? ಎಲ್ಲರನ್ನ ಒಗ್ಗಟ್ಟಾಗಿ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಈ ಜಾತಿ ಜನಗಣತಿಯ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಸಾಲು ಸಾಲು ಸವಾಲುಗಳು ಜಾತಿ ಜನಗಣತಿಯ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ಕಾರಣಕ್ಕೆ ಪದೇ ಪದೇ ವಿಳಂಬ ಆಗ್ತಾ ಇತ್ತು ವರದಿ ಸ್ವೀಕಾರ. ಆಗ ಸಲ್ಲಿಕೆ ಆಗುತ್ತೆ, ಈಗ ಸಲ್ಲಿಕೆ ಆಗುತ್ತೆ ಅಂತ ಹೇಳಿದ್ದೇ ಬಂದಿತ್ತು. ಬಟ್ ಬಹಳ ವಿಳಂಬ ಆಗಿದ್ದು ಇದೇ ಕಾರಣಕ್ಕೆ. ಕಾರಣ ವಿರೋಧ ಇತ್ತು ಅನ್ನೋ ಕಾರಣ. ಈಗಷ್ಟೇ ವರದಿ ಸಲ್ಲಿಕೆ ಆಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬಹು ಚರ್ಚಿತ, ಒಂದರ್ಥದಲ್ಲಿ ಬಹು ವಿವಾದಿತ ವರದಿ ಅಧಿಕೃತವಾಗಿ ಮುಖ್ಯಮಂತ್ರಿಗಳ ಅಂದ್ರೆ ಸರ್ಕಾರದ ಕೈ ಸೇರಿದೆ. ಸದ್ಯಕ್ಕಾಗ್ತಿರುವ ಡೆವಲಪ್ಮೆಂಟ್ಸ್ ಹಾಗೆ ಮುಂದೆ ಆಗಬಹುದಾದ ಬೆಳವಣಿಗೆಗಳು ಒಂದಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ.
ರೈಟ್, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರ ಫೋನ್ ಸಂಪರ್ಕ ಕಡಿತವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನ ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡಲಾಗತ್ತೆ. ಈಗಷ್ಟೇ ಅಧಿಕೃತವಾಗಿ ಆ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಮುಗಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಆ ವರದಿಯನ್ನ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರ ಬಳಿಯಿಂದ ಸ್ವೀಕರಿಸಿದ್ದಾರೆ. ಇದರ ಒಂದಷ್ಟು ಅವಲೋಕನ ಸರ್ಕಾರದ ಕಡೆಯಿಂದ ಆಗೋದು ಬಾಕಿ ಇದೆ. ಅನುಷ್ಠಾನ ಆಗುತ್ತಾ ಇಲ್ವಾ ಸದ್ಯಕ್ಕೆ ಅದು ಕೂಡ ಪ್ರಶ್ನೆಯೇ. ಜಾತಿ ಜನಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವೈಯಕ್ತಿಕವಾಗಿ ಬಹಳ ನಿರೀಕ್ಷೆ ಸಿದ್ದರಾಮಯ್ಯ ಅವ್ರಿಗಿರೋದು ಇದನ್ನ ಮಂಡನೆ ಮಾಡಬೇಕು, ಅನುಷ್ಠಾನಕ್ಕೆ ತರಬೇಕು ಅನ್ನೋ ವಿಚಾರಕ್ಕೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಆ ವರದಿ ಸ್ವೀಕರಿಸಿದ ಸಂದರ್ಭದ ಕ್ಷಣಗಳು. ಮತ್ತೊಮ್ಮೆ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಪಡಿಸ್ತಾ ಇದ್ವಿ. ಈಗ ಆಲ್ರೆಡಿ 2 ಬಾಕ್ಸ್ನಲ್ಲಿ ಈ ವರದಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ವಿಧಾನಸೌಧಕ್ಕೆ ತಂದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವರದಿಯನ್ನ ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಲಾಗುತ್ತೆ. ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನ ಸಲ್ಲಿಸುವ ಪ್ರಕ್ರಿಯೆ ನಡೆಯುತ್ತೆ. ಸಾಕಷ್ಟು ವಿರೋಧ, ಅದರಲ್ಲೂ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೇನೆ ವಿರೋಧ. ಈ ವಿರೋಧದ ಮಧ್ಯೆ ಕೂಡ ಇವತ್ತು ಜಾತಿ ಜನಗಣತಿಯ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸ್ವೀಕಾರ ಮಾಡುವ ಅನಿವಾರ್ಯತೆ. ಇದು ಸ್ವೀಕಾರ ಅಷ್ಟೇ, ಅನುಷ್ಠಾನಕ್ಕೆ ಮತ್ತೊಂದಷ್ಟು ದಿನಗಳ ಕಾಲ ಹಿಡಿಯುತ್ತೆ ಅನ್ನೋ ಹೇಳಿಕೆ HK ಪಾಟೀಲ್ ಅವರು ನೀಡಿದ್ದಾರೆ. ಆದರೆ ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ವಿ, ವಿನಯ್ ಕುಲಕರ್ಣಿ ಅವರು ಹಾಗೆ MB ಪಾಟೀಲ್ ಅವರು ಅಸಮಾಧಾನ ಇದೆ ಅನ್ನೋದನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವರದಿಗೆ ಸಂಬಂಧಪಟ್ಟಂತೆ. ಹಾಗೆ ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಈ ಹಿಂದೆ ಈ ವರದಿಯನ್ನ ವಿರೋಧಿಸಿ ಸಮುದಾಯದ ಮಟ್ಟದಿಂದ ಹೊರಡಿಸಲಾಗಿದ್ದ ಒಂದು ಪತ್ರ, ಆ ಪತ್ರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇನೆ ಸಹಿ ಹಾಕಿದ್ರು. ಹಾಗೆ ಕಾಂಗ್ರೆಸ್ನ ಅನೇಕ ಹಿರಿಯ ಕಿರಿಯ ಶಾಸಕರು ಹಾಗೆ ಸಚಿವರು ಕೂಡ ಸಹಿ ಹಾಕಿದ್ರು. ಎಲ್ಲರ ವಿರೋಧದ ನಡುವೆ, ಅದರಲ್ಲೂ ಪ್ರಮುಖ ಪ್ರಬಲ ಅಂತ ಪರಿಗಣಿಸಲಾಗುವಂತಹ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದ ವಿರೋಧದ ನಡುವೆ ಇವತ್ತು ಈ ವರದಿಯನ್ನ ಸ್ವೀಕರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ಆಯೋಗ ರಚನೆ ಆಗಿದೆ, ಹಾಗೆ ಅದರಿಂದ ಸರ್ವೆ ನಡೆಸಲಾಗಿದೆ. ಸರ್ವೆ ನಡೆಸಿ ವರದಿಯನ್ನ ಕೂಡ ಆ ಪ್ರಕ್ರಿಯೆ ಆಗಿದೆ. ಅದನ್ನ ಸಲ್ಲಿಕೆ ಮಾಡಬೇಕು, ಇದು ಪ್ರೊಸೀಜರ್ ಮಾಡಲೇಬೇಕು. ಆ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಅದರ ಅನುಷ್ಠಾನ ಮಾಡುತ್ತಾ ಸರ್ಕಾರ ಕೆಲ ದಿನಗಳು ಇದಕ್ಕೆ ಕಾಯುವ ಅನಿವಾರ್ಯತೆ. ಸದಸ್ಯ ಕಾರ್ಯದರ್ಶಿ ದಯಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಬಹಳ ದಿನಗಳ ನಂತರ ಅಂದರೆ ವರ್ಷಗಳ ನಂತರ ವರದಿ ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು. ಇಂದು ಎಷ್ಟೊತ್ತು ವರದಿ ಸಲ್ಲಿಕೆ ಆಗ್ತಾ ಇದೆ ಸರ್? ಈಗ 2:45 ಸಲ್ಲಿಕೆ ಆಗುತ್ತೆ. ವರದಿ ಸಲ್ಲಿಕೆ ಆದ ನಂತರ ಪ್ರೊಸೀಜರ್ ಹೆಂಗಿರುತ್ತೆ, ಯಾವ ರೀತಿ ಅಂತ ಸರ್? ಸರ್ಕಾರಕ್ಕೆ ಬಿಟ್ಟದು, ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ವಹಿಸುತ್ತೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು. ವರದಿ ಎಷ್ಟು ದಿನ ತೆಗೆದುಕೊಳ್ತು ತಯಾರು ಮಾಡೋದಕ್ಕೆ? ಯಾಕಂದ್ರೆ ಒಂದಷ್ಟು 2015ರಲ್ಲಿ ಆ್ಯಕ್ಚುಲಿ ಅದು ಸರ್ವೆ ಶುರುವಾಗಿದ್ದು, ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇವತ್ತು ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸಂಪೂರ್ಣ ವರದಿ ಇರುವಂಥದ್ದು ಅಂದರೆ ಒಂದಷ್ಟು ಆಕ್ಷೇಪಗಳು ಬಂದಿದ್ದು, ಮನೇಲೆ ಕುಳಿತುಕೊಂಡು ಮಾಡಿದ್ರು ಹಾಗೆ ಏನಿಲ್ಲ, ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಕೆ ಆಗ್ತಾ ಇದೆ. ಎಲ್ಲರ ಮಾತು ಇವ್ರು ನೋಡ್ತಾ ಇರ್ಬೋದು. ಸಾಮಾಜಿಕ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ವರದಿ ಪ್ರತಿಗಳ ಸಂಖ್ಯೆ 1 ಜಾತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳು ಇದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಹಸ್ತಾಂತರ ಪ್ರಕ್ರಿಯೆ ಮುಖ್ಯಮಂತ್ರಿಗಳಿಗೆ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಈಗ ಆಲ್ರೆಡಿ 2 ಬಾಕ್ಸ್ಗಳಲ್ಲಿ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಆ ವರದಿಯ ದಾಖಲಾತಿಗಳನ್ನ ವಿಧಾನಸೌಧಕ್ಕೆ ತಂದಾಗಿದೆ. ಇಷ್ಟನ್ನು ತೆಗೆದು ಮುಖ್ಯಮಂತ್ರಿಗಳ ಕೈ ಕೊಡ್ತಾರೆ ಅಂತ ಅಲ್ಲ, ಅದೊಂದು ಫಾರ್ಮಲ್ ಪ್ರೊಸೀಜರ್. ಮುಖ್ಯಮಂತ್ರಿಗಳಿಗೆ ನಾವು ಹಸ್ತಾಂತರ ಮಾಡಿದ್ದೀವಿ ಅಂತ ಹೇಳಿ ಆಯೋಗದವರು ತಿಳಿಸ್ಬೇಕು. ಅದಕ್ಕೆ ಅಧಿಕೃತವಾಗಿ ಒಂದಷ್ಟು ದಾಖಲೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಅದನ್ನ ಹಸ್ತಾಂತರ ಪ್ರಕ್ರಿಯೆ ಕೂಡ ಮಾಡಲಿದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಆಗಮಿಸಿದ್ದಾರೆ ವಿಧಾನಸೌಧದಲ್ಲಿ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಸೇರಲಿದೆ ಜಾತಿ ಜನಗಣತಿ ವರದಿ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು, ಹೀಗಾಗಿ ಆ ಫೀಡ್ ಸರಿಯಾಗಿ ಬರ್ತಾ ಇಲ್ಲ. ಆದರೆ ಅಧಿಕೃತವಾಗಿ ಹಸ್ತಾಂತರ ಆಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಜಯಪ್ರಕಾಶ್ ಹೆಗಡೆ ಅವರು ಈ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವರ
ಮುಖ್ಯಮಂತ್ರಿಗಳಿಗೆ ಅದನ್ನ ಸಲ್ಲಿಸುವ ಪ್ರಕ್ರಿಯೆ ಇದೀಗ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹಳ ಚರ್ಚಿತ ವಿಚಾರ ಈ ಜಾತಿ ಗಣತಿ ಇನ್ ಕೇಸ್ ಏನಾದರೂ ಅನುಷ್ಠಾನಕ್ಕೆ ಬಂದುಬಿಟ್ರೆ, ಸರ್ಕಾರ ಇದನ್ನು ಒಪ್ಕೊಂಡ್ಬಿಟ್ರೆ, ಈಗ ಸದ್ಯಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಜಾತಿ ಸಮೀಕರಣದ